ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಕುರಿತು ಈಗ ಕಾಂಗ್ರೆಸ್ ನಾಯಕರು ಅಂದರೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಮತ್ತು ಸತ್ಯ ಶೋಧನೆಗೆ ಇಳಿದಿದೆ ಕಾಂಗ್ರೆಸ್ ಈಗ. ಯಾಕಂದರೆ ಅವ್ರದೇ ಒಂದು ಕಮಿಟಿನ ಮಾಡಿಕೊಂಡು ಸತ್ಯ ಶೋಧನೆ ಅಂದರೆ ಸತ್ಯವನ್ನು ಶೋಧನೆ ಮಾಡೋದು ಏನಾಗಿದೆ. DCM ಆದೇಶದ ಮೇರೆಗೆ ಟೀಮ್ ಈ ಒಂದು ಕೆಲಸಕ್ಕೆ ಇಳಿದಿದೆ. ಈಗ ಮಾಜಿ ಸಚಿವ HM ರೇವಣ್ಣ ನೇತೃತ್ವದ ನಿಯೋಗ ಭೇಟಿಯನ್ನು ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿಕೊಳ್ಳುತ್ತೆ. ಅಂದರೆ ಈ ಘಟನೆಗೆ ಮೂಲ ಕಾರಣ ಏನು, ಫೈರಿಂಗ್ ಆಗಿದ್ದು ಎಲ್ಲಿಂದ, ಇದು ಜಗಳ ಯಾಕೆ ವಿಕೋಪಕ್ಕೆ ಹೋಯಿತು, ಘರ್ಷಣೆಯನ್ನು ಶುರು ಮಾಡಿದ್ದು ಯಾರು, ರಾಜಕೀಯ ಬೆರೆಸಿದ್ದು ಯಾರು, ಇದೆಲ್ಲವನ್ನು ಶೋಧನೆ ಮಾಡೋದು. ಶೋಧನೆ ಮಾಡಿ DCM DK ಶಿವಕುಮಾರ್ ಏನಿದ್ದಾರೆ KPCC ಅಧ್ಯಕ್ಷರು ಅವ್ರಿಗೆ ವರದಿಯನ್ನು ಕೊಡೋದು. HM ರೇವಣ್ಣ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಮಾಡಿದ್ದಾರೆ. ಆ ಸದಸ್ಯರು ಬಳ್ಳಾರಿಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅಂತಿಮವಾಗಿ ಒಂದು ರಿಪೋರ್ಟನ್ನು ಕೊಡ್ತಾರೆ. ಯಾಕಂತ ಹೇಳಿದರೆ ಈಗ ಸಹಜವಾಗಿಯೇ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನು ಕೇಳ್ತಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಗಿದೆ, ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ಗೆ. ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಜವಾಬ್ದಾರಿ ಕೂಡ ಈ ಕಾಂಗ್ರೆಸ್ ನಿಯೋಗಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಈಗ BJPಗೆ ಒಂದು ರೀತಿ ಸಿಂಪತಿ ಕ್ರಿಯೇಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ, ಫೈರಿಂಗ್ ಆಗಿರೋದು ಅಲ್ಲಿ ಈ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ, ಅಂದರೆ ಖಾಸಗಿ ಗನ್ಮ್ಯಾನ್ಗಳಿಂದ ಅನ್ನೋದು ಭಾಳ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಗೊತ್ತಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಗುಂಡು ಹಾರಿಸೋದು ಕೂಡ ಪತ್ತೆಯಾಗಿದೆ. ಹಾಗಾಗಿನೇ ಈಗ ಆ ರಾಜಶೇಖರ್ ಏನಿದ್ದಾನೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ, ಅವನ ದೇಹವನ್ನು ಹೊಕ್ಕಿರುವಂತಹ ಆ ಬುಲೆಟು ಯಾವ ಪಿಸ್ತೂಲ್ನಿಂದ ಬಂದಿದ್ದು, ಅದಕ್ಕೆ ಲೈಸೆನ್ಸ್ ಇತ್ತಾ ಇಲ್ವಾ, ಖಾಸಗಿ ಅಂಗರಕ್ಷಕರಾಗಿದ್ದರು ಅವರು, ಮತ್ತು ನಾರಾ ಭರತ್ ರೆಡ್ಡಿ ಅವರ ಸೂಚನೆ ಮೇರೆಗೆ ಏನಾದರೂ ಅವರು ಫೈರ್ ಮಾಡಿದಾರಾ, ಗಾಳಿಯಲ್ಲಿ ಗುಂಡು ಹಾರಿಸಿದಷ್ಟೇನಾ. ಯಾಕಂದರೆ ರಾಜಶೇಖರ್ ಏನಿದ್ದಾನೆ ಸತ್ತೋದವನು, ಅವನಿಗೆ ಕುತ್ತಿಗೆ ಭಾಗಕ್ಕೇ ಗುಂಡು ತಗುಲಿದೆ ಅಲ್ಲಿ. ಯಾಕಂದರೆ ರಕ್ತಸ್ರಾವ ಆಗುವುದನ್ನು ನೋಡಿದ್ವಿ, ನಾವು ವಿಡಿಯೋ ನೋಡಿದ್ವಿ. ಹಾಗಾಗಿನೇ ಈಗ ಸತ್ಯ ಶೋಧನೆಗೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕಂಪ್ಲೀಟಾಗಿ ಘಟನೆಯ ಕುರಿತು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ KPCCಯ ಅಧ್ಯಕ್ಷರಿಗೆ ವರದಿಯನ್ನು ಕೊಡ್ತಾರೆ. ಯಾಕಂದರೆ ಇದನ್ನು ರಾಜಕೀಯ ಲಾಭವನ್ನು BJP ನಾಯಕರು ಪಡೆದುಕೊಳ್ತಾ ಇದ್ದಾರೆ. ಮೊದಲು ನಾರಾ ಭರತ್ ರೆಡ್ಡಿ ಅವರ ಕಡೆದವರು ಬಂದು ಜನಾರ್ದನ್ ರೆಡ್ಡಿ ಅವರ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಬ್ಯಾನರನ್ನು ಹಾಕಿದ್ದಾರೆ. ಅವರೇ ಕಾಲಕ್ಕೆದರಿ ಜಗಳಕ್ಕೆ ಬಂದಿದ್ದಾರೆ. ಹಾಗಾಗಿನೇ ಇವರು ಟ್ರಿಗರ್ ಆಗಿ ಇವ್ರ ಗುಂಪು ಅಂದರೆ ರೆಡ್ಡಿ ಕಡೆಯರ ಗುಂಪು ಬ್ಯಾನರ್ಗಳನ್ನು ಹರಿದು ಹಾಕಿ ಅದು ವಿಕೋಪಕ್ಕೆ ಹೋಯಿತು ಅಂತ. ಆಮೇಲೆ ಸತೀಶ್ ರೆಡ್ಡಿ ಏನಿದ್ದಾರೆ ನಾರಾ ಭರತ್ ರೆಡ್ಡಿ ಅವರ ಆಪ್ತ, 40ರಿಂದ 50 ಜನ ಕರ್ಕೊಂಡು ಬಂದು ಬಿಯರ್ ಕುಡ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಅದೇನಾಗುತ್ತೋ ಆಗಲಿ ಬ್ಯಾನರ್ ಕಟ್ರು ಅಂಥೇಳಿ ಅದೇನೋ ಆವಾಜ್ ಹಾಕ್ತಿದ್ರಂತೆ. ಇದು BJP ಕಡೆಯಿಂದ ಬಂದಿರುವಂಥ ಆರೋಪಗಳು. ಹಾಗಾಗಿನೇ ಇಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಜನಾರ್ದನ್ ರೆಡ್ಡಿ ಅವ್ರ ಕಡೆಗೆ ಮನೆಗೆ ನುಗ್ಗಿದ್ದ, ಮತ್ತು ಅಲ್ಲಿ ಫೈರಿಂಗ್ ಆಗಿರೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಟ್ವಿಸ್ಟ್ಗಳು ಸಿಗುತ್ತಾ ಹೋಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮನೆ ಹತ್ತಿರ ಹೋಗದಂತೆ ತಡೆಯಲು ಯತ್ನ ನಡೆದಿದೆ. CPI ಅವರನ್ನ ತಳ್ಳಿಕೊಂಡು ಹೋಗಿದ್ದಾರೆ ಭರತ್ ಬೆಂಬಲಿಗರು. ನೋಡಿ, ಅಸಲಿ ಕಹಾನಿಗಳು ಬರ್ತಾ ಇದೆ. ಭರತ್ ರೆಡ್ಡಿಯನ್ನ ತಡೆಯೋಕೆ CPI ಸುಭಾಷ್ ಯತ್ನಿಸಿದ್ದಾರೆ. CPI ಸುಭಾಷ್ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಹೋಗದಂತೆ ಪ್ರಯತ್ನ ಮಾಡಿದ್ದಾರೆ ಅವರು. ಆದರೆ ಇವರು ಆವೇಶದಲ್ಲಿ ಏನೋ ಒಂದು ಮಾಡಬೇಕು, ಆ ಒಂದು ರೋಷಾವೇಶದಲ್ಲಿ ಆ ಕಡೆಗೆ ನುಗ್ಗಿ ಹೋಗಿದ್ದಾರೆ. CPI ಸುಭಾಷ್ ಯತ್ನ ಇಲ್ಲಿ ವಿಫಲವಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಆರಂಭದಲ್ಲಿ ಅಲ್ಲಿ ಅಷ್ಟೊಂದು ಪೊಲೀಸರು ಜಮಾವಣೆ ಆಗಿರಲಿಲ್ಲ. ಒಂದು 4ರಿಂದ 5 ಜನ ಅಷ್ಟೇ ಕಾನ್ಸ್ಟೇಬಲ್ ಇದ್ದಿದ್ದು. ಇವರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರನ್ನು ಕರ್ಕೊಂಡು ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ನುಗ್ಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅವರೇ ಹೇಳಿದ್ರಲ್ವಾ, ಸುಟ್ಟು ಬಿಡ್ತಿದ್ದೆ ಅವ್ರ ಮನೇನ, ಅಲ್ಲೇನಾದರೂ ನಾನು ತಡೆದೇ ಇದ್ದಿದ್ರೆ ಏನೋ ಒಂದು ಆಗ್ತಾ ಇತ್ತು ಅಂತೇಳಿ. ಹಾಗಾಗಿ CPI ಸುಭಾಷ್ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ ಮನೆ ಹತ್ತಿರ ಹೋಗದಂತೆ ತಡಿಲಿಕ್ಕೆ.
ಆದರೆ ಆಗಿಲ್ಲ ಅವ್ರಿಗೆ, ಯಾಕಂದರೆ ಭದ್ರತೆ ವೈಫಲ್ಯ ಕೂಡ ಇಲ್ಲಿ ಕಾರಣ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅವ್ರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ, ಇವರು 4-5 ಜನ ಇದ್ದರೆ ಹೆಂಗೆ ಮತ್ತೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ? ಅದಾದಮೇಲೆ ಇವರು ಮತ್ತು KSRP ಮತ್ತು ಕಾನ್ಸ್ಟೇಬಲ್ಗಳನ್ನು ಹೆಚ್ಚುವರಿಯಾಗಿ ಕರೆಸ್ಕೊಂಡಿದ್ದು ಘಟನೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ಭದ್ರತಾ ವೈಫಲ್ಯದ ಬಗ್ಗೆ ಬಹಳಷ್ಟು ಆರೋಪಗಳು ಬರ್ತಾ ಇದೆ. ಬಟ್ ನಾರಾ ಭರತ್ ರೆಡ್ಡಿ ಸಾವಿರಾರು ಬೆಂಬಲಿಗರೊಂದಿಗೆ ರೆಡ್ಡಿಯವರ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ CPI ಶತ ಪ್ರಯತ್ನವನ್ನು ಮಾಡಿದರೂ ವಿಫಲವಾಗಿದೆ. ಅಂದರೆ ಒಂದೇ ಸರಿಗೆ ಅಷ್ಟು ಜನ ನುಗ್ಗಿದ್ರಿಂದಾಗಿ ಈ ರೀತಿ ಆಗಿದೆಯಾ, ಅಥವಾ ಆವೇಶದಲ್ಲಿ ಅವರ ಮಾತನ್ನು ಕೇಳುವಂಥ ಒಂದು ವ್ಯವಧಾನ ಅಲ್ಲಿರಲಿಲ್ವಾ ಅಂತ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಪ್ರಭು, ಏನು ಬ್ಯಾನರ್ ಹಾಕೋ ವಿಚಾರಕ್ಕೆ ಗಲಾಟೆ ಮೊಟ್ಟ ಮೊದಲಿಗೆ ನಡೆದಂತಹ ಸಂದರ್ಭದಲ್ಲಿ ಇಷ್ಟು ವಿಕೋಪಕ್ಕೆ ಹೋಗಿರುವುದಿಲ್ಲ. ಎರಡನೇ ರೀತಿಯಾಗಿ ಗಲಾಟೆ ಏನಾಗುತ್ತೋ, ಗಲಾಟೆ ಆದಂತಹ ಸಂದರ್ಭದಲ್ಲಿ ಸ್ವತಃ ಭರತ್ ರೆಡ್ಡಿ ಅವರು ಕೂಡ ಈಗ ಈ ಘಟನೆಯ ಸಂದರ್ಭದಲ್ಲಿ ಬರ್ತಾರೆ. ಘಟನೆ ಆದಂತಹ ಸಂದರ್ಭದಲ್ಲಿ SP ಸರ್ಕಲ್ ನಿಂದ ಜನಾರ್ದನ್ ರೆಡ್ಡಿ ಮನೆಯವರೆಗೂ ಕೂಡ ಅವರ ಕಾರ್ಯಕರ್ತರ ಜೊತೆಗೆ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೌಲ್ ಬಜಾರ್ನ CPI ಆದಂತಹ ಸುಭಾಷ್ ಏನ್ ಮಾಡ್ತಾರೆ, ಅವರನ್ನ ತಡೆಯೋಕ್ಕೆ ಹೋಗ್ತಾರೆ. ಸರ್ ಬೇಡ, ಹೋಗೋದು ಬೇಡ, ಇದನ್ನ ಇಲ್ಲಿಗೆ ಸರಿಪಡಿಸುವಂತ ಕೆಲಸ ಆಗ್ಲಿ, ಜಗಳ ಆಡೋದಕ್ಕಿಂತ ಇಲ್ಲೇ ಸರಿ ಆಗ್ಲಿ ಅಂತ ಹೇಳ್ಬಿಟ್ಟು ಆತ ತಡೆಯೋಕ್ಕೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಆತರ ನಿಲ್ಲದೆ ಇರುವಂತದ್ದು ಕೂಡ ಆಗ್ಬೋದು. ಸುಭಾಷ್ ಅವರನ್ನೇ ತಳ್ಳಿ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡಿರುವಂತದ್ದು ಕೂಡ ಇದೆ. ಅಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲೇ ಅಲ್ಲೇ ಪ್ರಾರಂಭ ಆಗುತ್ತೆ ಗಲಾಟೆ. ಯಾವಾಗ ಜನಾರ್ದನ್ ರೆಡ್ಡಿ ಅಪೋಸಿಟ್ ಅಲ್ಲಿ ನಿಂತ್ಕೊಂಡಿರ್ತಾರೋ, ಈ ಕಡೆ ಭರತ್ ರೆಡ್ಡಿ ಇರ್ತಾರೋ, ಭರತ್ ರೆಡ್ಡಿ ಎಂಟ್ರಿ ಆದ ತಕ್ಷಣ ಗಲಾಟೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಕೂಡ ಹೌದು. ಈಗ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಮೊಟ್ಟ ಮೊದಲಿಗೆ ಯಾರು ಗಲಾಟೆಗೆ ಬಂದಿದ್ರು, ಎಲ್ಲಿಂದ ಬಂದಿದ್ರು ಅನ್ನುವಂಥದ್ದೇನಿತ್ತು, ಆ ವಿಡಿಯೋಗಳು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಒಂದು ಕಡೆ ಭರತ್ ರೆಡ್ಡಿ ಫಾಲೋವರ್ಸ್ ಕೂಡ ಅಷ್ಟೇ ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ತುಣುಕನ್ನ ಹರಿಬಿಡ್ತಾ ಇದ್ರೆ, ಈಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕೂಡ ದೊಣ್ಣೆಯನ್ನ ಹಿಡ್ಕೊಂಡು ಅಲ್ಲಿ ಅವರು ಕಾಯ್ತಾ ಇರೋ ರೀತಿಯಲ್ಲಿ ಏನು ವಿಡಿಯೋ ಇತ್ತು, ಆ ವಿಡಿಯೋ ತುಣುಕು ಕೂಡ ಈಗ ವೈರಲ್ ಆಗ್ತಾ ಇದೆ. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಹೋದ್ರೆ ಈ ಘಟನೆಗೆ ಪ್ರೀ ಪ್ಲಾನೆಡ್ ಇತ್ತು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಅನೇಕ ಈಗ ಏನು ಯಾರೆಲ್ಲ ಆ ಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತು ಕೆಲವೊಂದಿಷ್ಟು CCTV ವಿಡಿಯೋ ಏನಿತ್ತು ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಆ ಘಟನೆಯಲ್ಲಿದ್ದಂತಹ ಕೆಲವೊಂದಿಷ್ಟು ಜನರನ್ನ ಈಗ ಕರೆಸಿ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ನೀವು ಈ ಘಟನೆಯಲ್ಲಿ ಯಾಕೆ ಭಾಗಿಯಾಗಿದ್ರಿ, ನಿಮ್ಮನ್ನ ಯಾರು ಕರೆ ತಂದಿದ್ರಾ, ಅಥವಾ ನೀವೇ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಹೋಗಿದ್ರಾ ಅನ್ನುವಂತ ಮಾತುಗಳನ್ನ ಪೊಲೀಸರು ಕೂಡ ಕೇಳ್ತಾ ಇದ್ದಾರೆ. ಈಗ ಸದ್ಯ ಒಂದು 50 ರಿಂದ 60 ಜನರನ್ನ ಪೊಲೀಸರು ಕೂಡ ಕರೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಆದಂತ ನಂತರ ಯಾರೆಲ್ಲ ಕಲ್ಲು ತೂರಾಟ ಆಗಿರ್ಬೋದು ಅಥವಾ ಫೈರಿಂಗ್ ಆಗಿರ್ಬೋದು, ದೊಣ್ಣೆ ಹಿಡ್ಕೊಂಡವ್ರು ಯಾರೆಲ್ಲ ಇದ್ರೋ ಅವರನ್ನ ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲ ಗಮನಿಸ್ತಾ ಹೋದ್ರೆ ಈಗ ಒಂದು ಕಡೆ ರಾಮ್ಲು ಅವರ ಸುದ್ದಿಗೋಷ್ಠಿ ಕೂಡ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ರಾಮ್ಲು ಅವರು ಸಹ ಹೇಳ್ತಾ ಇದ್ದಾರೆ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವ ರೀತಿಯಲ್ಲಿ SP ಪವನ್ ನುಜ್ಜೂರ್ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇನಿದೆಯಲ್ಲ, ಇದು ಸರಿಯಲ್ಲ. ಗಲಾಟೆ ಮಾಡಕ್ಕೆ ಬಂದಿರುವಂತವ್ರು ಭರತ್ ರೆಡ್ಡಿ ಆಗಿರ್ಬೋದು, ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಆಗಿರ್ಬೋದು, ಚಾನಾಳ್ ಶೇಖರ್ ಆಗಿರ್ಬೋದು, ಇವರೆಲ್ಲ ಬಂದಿದ್ರು. ಇವ್ರಿಗೆ ಶಿಕ್ಷೆ ಕೊಡಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ. ಯಾರೋ ತಪ್ಪು ಮಾಡದೇ ಇರುವಂತ ಪೊಲೀಸ್ ಅಧಿಕಾರಿ ಬರೀ ಬಂದು 12 ಗಂಟೆಗಳಲ್ಲಿ ಇವರಿಗೆ ಒಂದು ಶಿಕ್ಷೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರಾಮ್ಲು ಕೂಡ ಈ ಘಟನೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ಸಹ ನಡೆಸ್ತಾ ಇದ್ದಾರೆ. ಸದ್ಯ ಈಗ ಪೊಲೀಸರು ಕೂಡ ಹಂತವಾಗಿ ಈ ಘಟನೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ನಿಯೋಗವನ್ನು ಸಹ ಮಾಡಲಾಗಿತ್ತು. ಆ ನಿಯೋಗದ ಪ್ರಮುಖ ಮುಖಂಡರು ಕೂಡ ಬಂದಿದ್ದಾರೆ. IBಯಲ್ಲಿ ಕೂಡ ವಾಸ್ತವಿದೆ. ಇನ್ನ ಸತೀಶ್ ರೆಡ್ಡಿ ಏನು ನಿನ್ನೆ ಹತ್ಯೆ ಆದಂತಹ ಸಂದರ್ಭದಲ್ಲಿ ರಾಜಶೇಖರ್ ಏನು ತೀರ್ ಹೋಗಿದ್ರು, ಅವರ ಮನೆಗೆ ಕೂಡ ಭೇಟಿ ನೀಡಿ ಅಲ್ಲಿ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಹೈಕಮಾಂಡ್ಗೆ ತಿಳಿಸುವಂತ ಕೆಲಸವನ್ನ ಸಹ ಮಾಡಬಹುದು ಅನ್ನುವಂಥದ್ದು ಲಭ್ಯವಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.